ಭಾರ್ಗವಿ LLB ಧಾರಾವಾಹಿಲಿ ಒಂದು ನಿರ್ಮಲಾ ಪಾಟೀಲ್ ಅನ್ನೋ ಪಾತ್ರ ಮಾಡ್ತಾ ಇದ್ದಾರೆ ನಮ್ಮ ಸುಜಾತಾ ಮೇಡಮ್ ಅವರು. ಅವರಿವತ್ತು ನಮಗೆ ಸ್ಪೆಷಲ್ ಆಗಿ ಸಿಕ್ಕಿದ್ದಾರೆ. ಸಿಕ್ಕಿದ ಮೇಲೆ ಹಾಗೆ ಬಿಡೋಕ್ಕಾಗುತ್ತಾ? ಸೀರಿಯಲಲ್ಲಿ ಎಷ್ಟು ಜೋರಾಗಿ ಮಾತಾಡ್ತಾರೆ, ಬಟ್ ರಿಯಲಲ್ಲಿ ಅಷ್ಟೇ ಸ್ವೀಟ್ ಅವರು. ಬನ್ನಿ ಮಾತನಾಡಿಸ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಮ್ಯಾಮ್. ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಪ್ರೀತಿಯ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ನಿಮ್ಮ ಧಾರಾವಾಹಿ ಭಾರ್ಗವಿ LLB ಇವಾಗ ಕಲರ್ಸ್ ಕನ್ನಡದ ಟಾಪ್ 1 ಸೀರಿಯಲ್ ಆಗಿದೆ. ಸೊ ಎಷ್ಟು ಖುಷಿ ಇದೆ ಅದ್ರ ಭಾಗವಾಗಿದ್ದಕ್ಕೆ? ತುಂಬ ಸಂತೋಷ ಇದೆ. ಪಾತ್ರ ವಿಭಿನ್ನವಾಗಿದೆ. ನನ್ನ ಹೇರ್ ಸ್ಟೈಲ್ ಡಿಫ್ರೆಂಟ್ ಆಗಿದೆ. ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾರೆ. ನನಗೂ ತುಂಬ ಸಂತೋಷ ಇದೆ. ಆ್ಯಂಡ್ ಒಂದಕ್ಕಿಂತ ಒಂದು ಪ್ಲಾಟು, ಟ್ವಿಸ್ಟು, ಟರ್ನು ಮತ್ತು ಎಲ್ಲ ಪಾತ್ರಗಳು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಚೆನ್ನಾಗಿದೆ. ಎಲ್ಲಿ ಹೋದರೂ ಭಾರ್ಗವಿ ಬಗ್ಗೆ ಮಾತಾಡ್ತಾರೆ ಜನ. ಭಾರ್ಗವಿಗೆ ನ್ಯಾಯ ಸಿಗಬೇಕು ಅಂತಾರೆ. ನಮಗೂ ಅಷ್ಟೇ, ಇನ್ ರಿಯಲ್ ಲೈಫ್ ಭಾರ್ಗವಿಗೆ ನ್ಯಾಯ ಸಿಗಬೇಕು ಅನ್ನೋದೇ ಉದ್ದೇಶ. ಬಟ್ ಪಾತ್ರದ ಪ್ರಕಾರ ಇಲ್ಲ. ನಾನು ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ ಅದೇ ನೆಕ್ಸ್ಟ್ ಕ್ವೆಶನ್ ಇದ್ದಿದ್ದು ನನಗೆ. ಎಲ್ಲರೂ ಆ ಪಾರ್ಲೇಜಿ ಬೇಬಿ ಪಾಕೆಟ್ ಮೇಲೆ ಬೇಬಿ ಫೋಟೋ ಬರುತ್ತಲ್ಲ, ಸೊ ಆ ಥರ ಎಲ್ಲ ಕಾಮೆಂಟಲ್ಲಿ ಅದು ನಿಮಗೆ ಹಂಗೆ ಕಂಪೇರು, ಮತ್ತು ಎಷ್ಟೊಂದು ಟ್ರೋಲ್ ಕೂಡ ಆಯಿತು ಅದು. ಎಷ್ಟು ಚೆನ್ನಾಗಿ ಮೇಡಮ್ ಹೇರ್ ಸ್ಟೈಲ್ ಬಗ್ಗೆ. ಸೊ ನಿಮಗೂ ಬಂದಿತ್ತು ಅದೆಲ್ಲ ಮೆಸೇಜಸ್ಸು? ತುಂಬ ಮೆಸೇಜಸ್ ಬಂತು. ಅಲ್ಲಿ ಆ್ಯಕ್ಚುಲಿ ಜೊತೆನಲ್ಲಿ ಕೆಲಸ ಮಾಡೋರು ಒಂದಿನ ಏನಾಯಿತು, ಗೋಲ್ಡನ್ ಕಲರ್ ಇದು ನಾನು ಸೀರೆ ಉಟ್ಕೊಂಡಿದ್ದೆ. ಆಮೇಲೆ ಬೆಂಚು ಅದೇ ಕಲರ್ ಇತ್ತು, ಶೂಟಿಂಗ್ ಮನೆದು. ನಾನು ಅವ್ರಿಗೆ ಹೇಳಿದೆ, ಇಲ್ಲೇ ಕೂತಿರ್ತೀನಿ, ಒಂಚೂರು 1-2 ಫೋನ್ ಕಾಲ್ಗಳು ಮಾಡಬೇಕು, ತುಂಬ ಬಿಸಿಲಿತ್ತಲ್ವ ಈ ವರ್ಷದಲ್ಲಿ, ಆಚೆ ಕಡೆ ಕೂತಿರ್ತೀನಿ, ಗಾಳಿ ಆಡ್ತಾ ಇರತ್ತೆ, ನೀವು ನನ್ನ ಶಾರ್ಟ್ ಇದ್ದಾಗ ಒಂದು ಮಿಸ್ಡ್ ಕಾಲ್ ಕೊಡಿ, ಬರ್ತೀನಿ ಅಂತ ಅಂದ್ಬಿಟ್ಟು ಅಲ್ಲೇ ಕೂತಿದ್ದೀನಿ. ಎಲ್ಲ ಕಡೆ ಹುಡುಕಿದ್ದಾರೆ, ಅವ್ರಿಗೆ ನಾನು ಇಲ್ಲಿರೋದೇ ಗೊತ್ತಾಗಿಲ್ಲ. ಎಲ್ಲೋದ್ರು ಅಂದರೆ ಯಾರು ಅಂತಲೂ ಗೊತ್ತಿಲ್ಲ. ಅಂದರೆ ದ ಸೀರಿಯಲ್ ವಾಸ್ ವೆರಿ ನ್ಯೂ ಅಲ್ವಾ. ಅದೇ ಪಾರ್ಲೇಜಿ ಥರ ಹೇರ್ ಕಟ್ ಇದೆಯಲ್ಲ ಅವರು ಅಂತಂದ್ಬಿಟ್ಟು ಹೇಳಿ ಕಳಿಸಿದ್ದಾರೆ. ಅವತ್ತಿಂದ ನನ್ನ ಎಲ್ಲರೂ ಪಾರ್ಲೇಜಿ ಅಂತಲೇ ಕರೆಯೋಕ್ಕೆ ಶುರು ಮಾಡಿಬಿಟ್ರು. ಆಮೇಲೆ ಅದನ್ನು ಹೇಳಿದೆ ಒಂದು ಸಲ. ಸೊ ಅದು ಟ್ರೋಲ್ ಪೇಜಸಲ್ಲೂ ಬಂತು, ಪಾರ್ಲೇಜಿ ಅವ್ರಿಗಿಂತ ಕ್ಯೂಟ್ ಆಗಿದ್ದೀರಾ ಅಂತೆಲ್ಲ ಹೇಳ್ಬಿಟ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅದು ನೀವು ಮಾಡಿಸಿರೋದ ಆ ಥರ ಇದೇ ಪಾತ್ರ ಪರ್ಟಿಕ್ಯುಲರ್ ಆಗಿ ಈ ಪಾತ್ರಕ್ಕೋಸ್ಕರ ಮಾಡಿಸಿರೋದಾ ಹೆಂಗೆ ಅಂತ? ಹೌದು, ಈ ಪರ್ಟಿಕ್ಯುಲರ್ ಆಗಿ ಈ ಪಾತ್ರಕ್ಕೋಸ್ಕರನೇ ಮಾಡಿದ್ದದು. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಎಲ್ಲರೂ ನೋಡಿರ್ತಾರೆ ನನ್ನ ಹೇರ್ ಸ್ಟೈಲ್ ಏನು ಅಂತ, ಅದಕ್ಕೋಸ್ಕರ ಅಂತಲೇ ಮಾಡಿದ್ದು. ಸೊ ನೋಡಿ, ಅದಕ್ಕೆ ಯಾವ ರೀತಿ ರಿಕಾಲ್ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟು. ಅದೇ ಒಂದು ಟ್ರೆಂಡೇ ಸೃಷ್ಟಿ ಆಗೋಯ್ತು ಈಗ. ಎಸ್, ಒಬ್ಬ ಮಗ ಮದುವೆ ಆದ್ರೂ ಸಂಸಾರ ಮಾಡ್ತಾ ಇಲ್ಲ, ಇನ್ನೊಬ್ಬನ ಮಗನ ಮದುವೆ ನಡೀತಾ ಇಲ್ಲ ಅರ್ಜುನ್ದು. ಸೊ ಆ ಕಡೆ ಭಾರ್ಗವಿನ ಪ್ರೀತಿಸ್ತಾ ಇದ್ದಾರೆ ಮಗ. ಸೊ ಅದೆಲ್ಲ ನಿಮಗೆ ಗೊತ್ತಾ? ಹೆಂಗೆ ಭಾರ್ಗವಿ ನಿಮ್ಮ ಸೊಸೆಯಾಗಿ ಬರ್ತಾಳೆ ಅಂದರೆ ಒಪ್ಕೋತೀರಾ? ಭಾರ್ಗವಿನ ಪ್ರೀತಿಸ್ತಾ ಇದ್ದಾನೆ ಅಂತ ಇನ್ನೂ ಗೊತ್ತಿಲ್ಲ ನನಗೆ ವಿಷಯದಲ್ಲಿ, ಸೀರಿಯಲ್ನಲ್ಲಿ. ಬಟ್ ಅವನ್ನ ವಂದನಂಗೆ ಮದುವೆ ಮಾಡಬೇಕು ಅನ್ನೋದು ನನ್ನ ಆಸೆ. ಮನೆಯಲ್ಲಿ JP ಜಗನ್ನಾಥ್ ಎಲ್ಲರದು ಅದೇ ಆಸೆ. ನಮಗೆ ವಂದನಾಗಿಂತ ಒಳ್ಳೆ ಸೊಸೆ ಬಂದರೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಗೊತ್ತು. ಆಮೇಲೆ ಇನ್ನೊಂದು, ಅರ್ಜುನ್ ಯಾರನ್ನೋ ಪ್ರೀತಿಸ್ತಾ ಇದ್ದಾನೆ, ಅದು ಯಾರಾದರೂ ಪರವಾಗಿಲ್ಲ, ಅವಳನ್ನ ಮಾತ್ರ ನಾನು ಮನೆಗೆ ಬರೋಕ್ಕೆ ಬಿಡಲ್ಲ. ಅಟ್ ಎನಿ ಕಾಸ್ಟ್ ನಾನು ಇವ್ರನ್ನೇ ಕರ್ಸೋದು ಅನ್ನೋ ಥರ, ಮದುವೆ ಮಾಡಿಸೋದು ಅನ್ನೋ ಥರ ನಾನು ಡಿಸಿಷನಲ್ಲಿ ಇದ್ದೀನಿ. ಹಾಗೆ ಕತೆ. ಸೊ ನಿಮ್ಮ ಹೆಂಗಂದ್ರೆ ಎಷ್ಟೊಂದು ಒಂದು ಜಡೆ 2 ಜಡೆ ಸೇರಲ್ಲ ಅಂತಾರೆ. ಸೊ ಆದರೆ ನಿಮ್ಮ ಧಾರಾವಾಹಿಲಿ ಅಷ್ಟೊಂದು ಜಡೆಗಳಿದ್ದಾವೆ. ಸೊ ಹೆಂಗಿರುತ್ತೆ ಸೆಟ್ ವಾತಾವರಣ? ನಿರ್ದೇಶಕರು ಕೂಡ ಸ್ವಪ್ನ ಮೇಡಮು ಒಬ್ಬರು ಹೆಣ್ಮಗಳು, ಸೊ ಎಲ್ಲ ಪ್ರೊಡ್ಯೂಸರ್ ಕೂಡ ಅವರೇ. ಸೊ ಎಲ್ಲ ನಿಮ್ಮ ಹೆಣ್ಮಕ್ಳ ಒಂದು ತುಂಬ ಕಳೆಕಳೆಯಾಗಿ ಕಾಣಿಸ್ತಾ ಇರ್ತೀರಾ. ಸೊ ಹೆಂಗಿರುತ್ತೆ ಆ ಸೆಟ್ ವಾತಾವರಣ? ಸೆಟ್ಟಲ್ಲಿ ಯಾವಾಗಲೂ ಗಲಾಟೆ ಜೋರಾಗಿರುತ್ತೆ. ಎಲ್ಲರೂ ಮಾತಾಡ್ತಾ ಇರ್ತೀವಿ. ಆ್ಯಂಡ್ ನೀವು ನೋಡಿರ್ತೀರ, ಸಾಕಷ್ಟು ನಾನು ಇನ್ಸ್ಟಾಗ್ರಾಮ್ ಪೋಸ್ಟ್ಸ್ ಹಾಕ್ತಾ ಇರ್ತೀನಿ. ಎಲ್ಲರೂ ಒಂದು ಹೊಸ ಸೀನಿಗೆ ನಾವು ರೆಡಿ ಆಗ್ಬಿಟ್ಟು ಬಂದರೆ ಫಸ್ಟ್ ಎಲ್ಲ ನಾವು ವೀಡಿಯೋಗಳೆಲ್ಲ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಒಂದಷ್ಟು ರೀಲ್ಸು, ಬ್ಯಾಂಗಲ್ ಬಂಗಾರಿಗೆಲ್ಲ ಡ್ಯಾನ್ಸ್ ಮಾಡ್ತಾರೆ ಅವರೆಲ್ಲರೂ, ನಾನು ವೀಡಿಯೋ ಶೂಟ್ ಮಾಡ್ತೀನಿ. ಸೊ ಈ ಥರ ಯಾವಾಗಲೂ ಒಂದು ಜೋಶ್ ಇರುತ್ತೆ ಇಡೀ ಟೀಮು. ಆ್ಯಂಡ್ ಸಾಕಷ್ಟು ಜನ ಲೇಡೀಸ್ ಇರೋದ್ರಿಂದ ಗಿಜಿ ನಾನು ಈ ಲಿಪ್ಸ್ಟಿಕ್ ಹಾಕ್ಕೊಳ್ತಾ ಇದ್ದೀನಿ, ನಾನು ಈ ಚೋಕರ್ ಹಾಕ್ಕೊಳ್ತಾ ಇದ್ದೀನಿ, ಹಿಂಗೆ ಮಾತುಕತೆ. ಸೊ ವೈಟ್ ಬ್ಯಾಕ್ಗ್ರೌಂಡ್ ಇರೋ ಮನೆ ಇರೋದ್ರಿಂದ ನಾವು ಏನು ಕಾಸ್ಟ್ಯೂಮ್ ಹಾಕೊಂಡು ತುಂಬ ರಿಚ್ ಆಗಿ ಕಾಣುತ್ತಲ್ಲಿ. ಸೊ ದಟ್ ಇಸ್ ಒನ್ ಬಿಗ್ ಅಡ್ವಾಂಟೇಜ್. ಆ್ಯಂಡ್ ಆಫ್ ಕೋರ್ಸ್ ಸ್ವಪ್ನ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಅವರು ನಮ್ಮ ಜೊತೆಗೆ ರೀಲ್ಸ್ನಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಮಜಾ ಇರುತ್ತೆ. ತುಂಬ ನಮಗೂ BTS ನೋಡೋಕೆ ಸಿಗ್ತಾ ಇರುತ್ತೆ. ಆ್ಯಂಡ್ ನಮ್ಮ ಪ್ರೋಗ್ರಾಮಲ್ಲೂ ಎಷ್ಟೋ ಸಾರಿ ವೀಕ್ಷಕರಿಗೆ ತೋರಿಸಿದ್ದೀವಿ ಕೂಡ. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಹಾಗೇನೆ ಅವನು ಮತ್ತು ಶ್ರಾವಣಿ ಬಗ್ಗೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ, ಆ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್, ಭೂತ ಏನೇನೋ ಬರ್ತಾ ಇದೆ ತೆರೆ ಮೇಲೆ. ಸೊ ತುಂಬ ಟ್ವಿಸ್ಟಸ್ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಸೊ ಅವನು ಮತ್ತು ಶ್ರಾವಣಿನಲ್ಲಿ ಒಂದು ಸಂಯುಕ್ತ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ.
ಸಿಕ್ಕಾಪಟ್ಟೆ ಜನ ಹೇಟ್ ಮಾಡುವಂಥ ಕ್ಯಾರೆಕ್ಟರ್ ಅದು. ಇನ್ಫ್ಯಾಕ್ಟ್ ನಮ್ಮಮ್ಮ ಕೂಡ ಹೇಟ್ ಮಾಡೋ ಕ್ಯಾರೆಕ್ಟರ್ ಅದು. ನೀನು ಯಾಕೆ ಅದು ಮಾಡ್ತಾ ಇದೆಯಾ ಅಂತ. ಸೊ ಇದಕ್ಕಿಂತ ಮುಂಚೆ ರಾಧಾರಮಣ ಮಾಡಿದ್ನಲ್ಲ ಅದೇ ಥರನೇ ಇದೂ ಅಂತ ಅಂದ್ಬಿಟ್ಟು ಕನ್ವಿನ್ಸ್ ಮಾಡಿದೆ. ಸೊ ಈ ಒಂದು ಕ್ಯಾರೆಕ್ಟರ್ ಹೇಗಿತ್ತು ಅಂತಂದರೆ ಅವ್ರು ಎಕ್ಸ್ಪ್ಲೇನ್ ಮಾಡಿದಾಗ ತುಂಬ ರಗ್ಗಡ್ ಕ್ಯಾರೆಕ್ಟರು, ತುಂಬ ರಾ ಆಗಿರ್ತಾರೆ ಅಂತಂದ್ಬಿಟ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಆ ಕ್ಯಾರೆಕ್ಟರ್ನ ರೀಪ್ಲೇಸ್ ಮಾಡೋದಕ್ಕೆ ಸೆಟ್ಟಿಗೆ ಬಂದಾಗ ಎಲ್ಲರೂ ಫುಲ್ ಶಾಕು. ಐ ಥಿಂಕ್ ಚೈತ್ರ ರಾವ್ ಅವ್ರು ಮಾಡ್ತಾ ಇದ್ದಿದ್ದ ಕ್ಯಾರೆಕ್ಟರ್ಗೆ ಪರ್ಫೆಕ್ಟಾಗಿ ಸೂಟ್ ಆದವು ನೀವೊಬ್ಬರೇ ಅಂತಂದ್ಬಿಟ್ಟು ಹೇಳಿ ದ ಎಂಟೈರ್ ಟೀಮ್ ತುಂಬ ಚೆನ್ನಾಗಿ ನನ್ನ ಆ್ಯಕ್ಸೆಪ್ಟ್ ಮಾಡಿದ್ರು. ನಿಧಾನಕ್ಕೆ ಕ್ಯಾರೆಕ್ಟರಿಸ್ಟಿಕ್ಸ್ನ ಬಿಲ್ಡ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಇವಾಗ ಒಂದು ಲೆವೆಲಿಗೆ ಬಂದಿದೆ. ಹೇಗೆ ಅಂತಂದರೆ ಅಧೀರ ನನ್ನ ಕಂಟ್ರೋಲಲ್ಲಿದ್ದಾನೆ. ಮುಂದೆ ಏನಾಗುತ್ತೆ ಅಂತ ನೀವು ನೋಡಬೇಕಂದ್ರೆ ಅವನು ಮತ್ತು ಶ್ರಾವಣಿ ಎವ್ರಿ ನೈಟ್ ಅಟ್ 10 o'clock ನೋಡಬೇಕು. ಬ್ಯೂಟಿಫುಲ್ ಆಗಿದೆ ಸ್ಟೋರಿ. ಆ್ಯಂಡ್ ಎಷ್ಟೊಂದು ಸಲ ಇವಾಗ ನಾವು ಆ್ಯಂಕರಿಂಗ್ ಮಾಡೋವಾಗ ಕ್ಯಾಮ್ರಾ ನೋಡ್ತೀವಿ, ಬಟ್ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡೋವಾಗ ನಾವು ಕ್ಯಾಮ್ರಾ ನೋಡೋಲ್ಲ. ಬಟ್ ಇಲ್ಲಿ ಎಷ್ಟೊಂದು ಕಡೆ ನರೇಟಿವ್ ಆಗಿ ಅಂದರೆ ಆ ಫೋರ್ತ್ ವಾಲ್ನ ಬ್ರೇಕ್ ಮಾಡಿ ನಾನು ಐ ವಿಲ್ ಬಿ ಲುಕಿಂಗ್ ಇನ್ ಟು ದ ಕ್ಯಾಮ್ರಾ ಆ್ಯಂಡ್ ಟಾಕಿಂಗ್ ಟು ಯು ಪೀಪಲ್, ಅಂದರೆ ವೀಕ್ಷಕರನ್ನ ನೋಡಿ ಮಾತಾಡ್ತಾ ಇರ್ತೀನಿ. ದಟ್ ಈಸ್ ಒನ್ ಗ್ರೇಟ್ ಅಡ್ವಾಂಟೇಜ್. ತುಂಬ ಚೆನ್ನಾಗಿದೆ. ನೋಡಿ, ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಹಾಗೆ ಇರಲಿ. ನೈಸ್ ಮ್ಯಾಮ್, ಖಂಡಿತ ನೋಡ್ತಾರೆ ವೀಕ್ಷಕರು. ಆ್ಯಂಡ್ ಕೊನೆ ಪ್ರಶ್ನೆ, ಇಷ್ಟೊಂದು ಲೈವ್ಲಿ ಆಗಿ, ಇಷ್ಟೊಂದು ಟಾಕಿಟಿವ್ ಆಗಿ, ಯಾವಾಗಲೂ ಎನರ್ಜೆಟಿಕ್ ಆಗಿರ್ತೀರಲ್ಲ, ಏನಿದ್ರ ರಹಸ್ಯ ಅಂತ? ಅಯ್ಯೋ, ರಹಸ್ಯ ಬಿಟ್ಕೊಟ್ಬಿಟ್ರೆ ನೀವು ಹಂಗೆ ಆಗ್ಬಿಡ್ತೀರಲ್ಲ. ಆಗಲಿ ಅಂತ ಆಶೀರ್ವಾದ ಮಾಡಿ. ಏನಿಲ್ಲ, ಜಸ್ಟ್ ಬಿ ಗುಡ್, ಡೂ ಗುಡ್. ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನೋಡಿ. ಯಾವುದೋ ಅಜೆಂಡಾ ಇಟ್ಕೊಂಡು ನೋಡಬೇಡಿ. ಇವರಿಂದ ನನಗೆ ಕೆಲಸ ಆಗತ್ತೆ ಅದಕ್ಕೆ ನಾನು ಮಾತಾಡಿಸ್ತೀನಿ ಅನ್ನೋ ಮನೋಭಾವ ಇರಬಾರ್ದು. ಎಲ್ಲರನ್ನೂ ಯಾವ ಕಲ್ಮಶನೂ ಇಲ್ಲದೆ ಫುಲ್ ಹಾರ್ಟಿಂದ ಮಾತಾಡಿಸ್ಬೇಕು. ಐ ಥಿಂಕ್ ಮಾತಾಡ್ಸೋದ್ರಲ್ಲಿ ಏನು ಗಂಟು ಕಟ್ಕೊಳ್ಳೋ ಅಷ್ಟಿಲ್ಲ. ಪ್ರೀತಿಯಿಂದ ಮಾತಾಡ್ಸಿದ್ರೆ ಯು ವಿಲ್ ಗೆಟ್ ಅನದರ್ ಫ್ರೆಂಡ್ ಆ್ಯಂಡ್ ಯು ವಿಲ್ ಹ್ಯಾವ್ ಮೋರ್ ಮೆಮರೀಸ್. ಅಷ್ಟೇ ನಾನು ಫಾಲೋ ಮಾಡೋದು. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಒಳ್ಳೇದಾಗಲಿ ಮ್ಯಾಮ್ ನಿಮಗೂ ಕೂಡ. ಆ್ಯಂಡ್ ನ್ಯೂಸ್ ಫಸ್ಟ್ಗೆ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿರೋ ಮನೆ ಮೀನಾಕ್ಷಿ ಆರ್ಟಿಸ್ಟ್ಗಳದ್ದು ಇನ್ಸೈಡ್ ಸ್ಟೋರೀಸು, ಮತ್ತು ಅವರ ಪಾತ್ರದ ಬಗ್ಗೆ, ಆಮೇಲೆ ಅವ್ರ ಫ್ರೆಂಡ್ಸ್ ಬಗ್ಗೆ, ಅವರೆಲ್ಲಿ ಕಾಫಿ ಕುಡಿಯೋದಕ್ಕೆ ಹೋಗ್ತಾರೆ, ಎಲ್ಲಿ ಕಾಸ್ಟ್ಯೂಮ್ ತೊಗೋತಾರೆ, ಇಂಥ ವಿಷಯಗಳೆಲ್ಲ ತಿಳಿಸ್ತೀರಾ. ಆಲ್ ದ ಬೆಸ್ಟ್. ಚೆನ್ನಾಗಿರುತ್ತೆ ನೋಡೋದಕ್ಕೆ. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ಸುಜಾತ ಮೇಡಮ್ ಜೊತೆಗಿನ ಮಾತುಕತೆನ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.